ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೂಡ 28 ಎದೆ ಸುತ್ತಳತೆಯ ಕಟೋರಿ ಬ್ಲೌಸ್ ಪೇಪರ್ ಮಾರ್ಕಿಂಗ್ ಯಾವ ಥರ ಮಾಡೋದು ಅಂತ ನೋಡೋಣ ಬರ್ರಿ. ಇವತ್ತು ಪೂರ್ಣ ಉದ್ದ ಎಷ್ಟು ತಗೋತಾ ಇದ್ದೀನಿ ಅಪ್ಪ ಅಂತಂದ್ರೆ ಪೂರ್ಣ ಉದ್ದ 12 ಇಂಚ್ ತಗೋತಾ ಇದ್ದೀನಿ ನೋಡ್ರಿ. 12 ಇಂಚ್ ರೆಡಿ ಅಂತಂತಂದ್ರೆ ನಾವು 1 ಇಂಚನ್ನು ಎಕ್ಸ್ಟ್ರಾ ತಗೋಬೇಕಾಗುತ್ತೆ. 1 ಇಂಚ್ ಎಕ್ಸ್ಟ್ರಾ ತಗೊಂಡು ಕಟಿಂಗ್ ಮಾಡ್ಕೋಬೇಕು. ಇದು ಪೂರ್ಣ ಉದ್ದಕ್ಕೆ 1 ಇಂಚ್ ಕಟೋರಿ ಬ್ಲೌಸಿಗೆ ಅಂತ ಅನ್ಕೋಬೇಡ್ರಿ. ಯಾಕಪ್ಪ ಅಂತಂದ್ರೆ ಇದನ್ನ ನಾವು ಬಟ್ಟೆ ಮೇಲೆ ಹೆಚ್ಚಿಸ್ಕೋತೀವಿ, ಅದಕ್ಕೋಸ್ಕರ ನಾನು 1 ಇಂಚ್ ತಗೋತೀನಿ. ಸಾದಾ ಬ್ಲೌಸಿಗೆ ಏನು ಮಾಡ್ತೀವಿ ನಾವು 2 ಇಂಚನ್ನು ತಗೋತೀವಿ. ಇಲ್ಲಿ 1 ಇಂಚ್ ಮಾತ್ರ ತಗೋಬೇಕು, ಯಾಕಂದ್ರೆ ಬಟ್ಟೆ ಮೇಲೆ ನಾವು ಜಾಸ್ತಿ ಮಾಡ್ಕೊಳ್ಳೋದ್ರಿಂದ 1 ಇಂಚ್ ತಗೋತೀವಿ. ಇವಾಗ ನೋಡ್ರಿ ಶೋಲ್ಡ್ರ್ ಎಷ್ಟು ತಗೋಬೇಕು ಅಪ್ಪ ಅಂತಂದ್ರೆ ಶೋಲ್ಡ್ರ್ ಇದಕ್ಕೆ 4.5 ಬರುತ್ತೆ, 4.75 ಬರುತ್ತೆ. 4.75 ಸಣ್ಣ ಸೈಜ್ ಐತಲ್ಲ, ಅದಕ್ಕೋಸ್ಕರ 2.75 ಶೋಲ್ಡ್ರ್ ಪಟ್ಟಿ ಬರುತ್ತೆ. ಇವಾಗ ಬಗಲ್ ಕೂಡ ಅಷ್ಟೇ ಬರುತ್ತೆ ನೋಡ್ರಿ, 5.5 4.75 2 ಸೇಮ್ ಬರ್ತಾವ್ರಿ. ಇದು ನೋಡ್ರಿ ಇವಾಗ ಇದಕ್ಕೆ ಒಂದು ಮಾರ್ಕ್ ಹಾಡ್ಕೊಂಡ್ಬಿಡೋನು ಸ್ಟ್ರೈಟ್ ಆಗಿ. ಇಲ್ಲಿ ಕೂಡ ನಾವು ಸೇಮ್ ಅಳತೆ ತಗೊಳ್ಳೋನು, ಕೆಳಗನು ಕೂಡ 4.5 ಅಂದರೆ 4.75 ಅಂದರೆ 2.75 4.3 ಶೋಲ್ಡರ್ ಪಟ್ಟಿ ತಗೊಂಡು ಇಲ್ಲಿ ನಾವು ಗೆರೆಯನ್ನು ಹಾಕೊಂಡು ಬಿಡೋಣ್ರಿ. ನಾವು ಇವಾಗ ಮುಂಭಾಗದ ಕೊರಳು ಎಷ್ಟು ಬೇಕು ಅಂತಂದ್ರೆ ನಮಗೆ ಮುಂಭಾಗದ ಕೊರಳು 6 ಇಂಚ್ ಬೇಕಾಗೈತ್ರಿ. ಆಮೇಲಿಂದ ಎದೆ ಸುತ್ತಳತೆ ಎಷ್ಟು ಬರ್ತದಂದ್ರೆ 28 ಎದೆ ಸುತ್ತಳತೆ ಐತ್ರಿ. ಇದು 7 ಬರುತ್ತೆ. 28 ಎದೆ ಸುತ್ತಳತೆಯ 4ನೇ ಒಂದು ಭಾಗ 7 ಬರತ್ರಿ. ಇಲ್ಲಿಂದ ಮಾರ್ಜಿನ್ ಎಷ್ಟಪ್ಪ ಅಂತಂದ್ರೆ 2 ಇಂಚು ಕೂಡ ನಾವು ತಗೋಬಹುದು, ಇಲ್ಲ 1.5 ಇಂಚ್ ಕೂಡ ತಗೋಬಹುದು. ಸೊಂಟದ ಸುತ್ತಳತೆ ವೇಸ್ಟ್ ಎಷ್ಟು ಬರುತ್ತೆ ಅಂದ್ರೆ 6 ಇಂಚ್ ಬರತ್ರಿ. ಇಲ್ಲಿಂದ ನಾವು 1.5 ಇಂಚ ಅಂದ್ರೆ 1.5 ಇಂಚ ಮಾರ್ಜಿನ್, ಅಲ್ಲಿಂದ 1 ಇಂಚ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಎರಡು ಒಂದೇ ಸರಿ ಕಟ್ ಮಾಡ್ಕೋತಾ ಇದ್ದೀನಿ. ಅದಕ್ಕೋಸ್ಕರ 1 ಇಂಚು ಇಲ್ಲಿ ಎಕ್ಸ್ಟ್ರಾ ತಗೋತಾ ಇದ್ದೀನಿ. ಇವಾಗ ಈ ಮಾರ್ಕ್ಗಳನ್ನು ಕೂಡಿಸ್ಕೊಂಡು ಬಿಡೋನು, ನಾವು ಗೆರೆ ಹಾಕೊಂಡು ಬಿಡೋನು. ತುಂಬ ಈಸಿ ಅದ ನೋಡ್ರಿ. ಸಣ್ಣ ಬ್ಲೌಸ್ ಇದ್ರೂ ಕೂಡ ನಾವು ತುಂಬ ಈಸಿಯಾಗಿ ಇದೇ ಅಳತೆ ಸೇಮ್ ಅದ ರೀ, ಏನೂ ಫರಕ್ಕಿಲ್ಲ. ಬಟ್ಟೆ ಮೇಲೆ ಇದೇ ಅಳತೆಯಾಗಿ ಹಾಕಿದ್ರು ಕೂಡ ಇದೇ ಥರ ಬರುತ್ತಾ, ಬ್ಲೌಸ್ ಕರೆಕ್ಟಾಗಿ ಬರುತ್ತಾ. ಇವಾಗ ಇದನ್ನು ಕೂಡ ನಾವು ಲೈನ್ ಹಾಡ್ಕೊಂಡ್ಬಿಡೋನು ಹಿಂಭಾಗದ್ದು. ಈಗ ನೋಡ್ರಿ ಮುಂಭಾಗಕ್ಕೆ 6 ಇಂಚು ತೊಗೊಂಡಿನಿ ಮುಂಭಾಗದ ಕೊರಳನ್ನು ನಾನು, ಅದನ್ನು ನಾವು ಒಂದು ಗೆರೆ ಹಾಕೊಂಡ್ಬಿಡೋನು. ಮುಂಭಾಗದ್ದು ಕೂಡ ಒಂದು ಗೆರೆಯನ್ನು ಹಾಕೊಂಡ್ಬಿಡೋನು. ಇವಾಗ ಹಾಕಿ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ ರಿಂಕಲ್ಸ್ ಬರಬಾರ್ದು. ಇವಾಗ ರಿಂಕಲ್ಸ್ ಬಂದ್ರೆ ಯಾರು ಇದನ್ನ ಮಾಡಲ್ಲ. ಇವಾಗ ನೋಡ್ರಿ ರಿಂಕಲ್ಸ್ ಬರದೇ ಇರೋ ಥರನೇ ಎಲ್ಲರೂ ಬ್ಲೌಸನ್ನು ಕೇಳ್ತಾರೆ. ಇಲ್ಲಿ ಒಳಗಡೆ ನಾವು 1/2 ಇಂಚು ತಗೋಬೇಕು. 1/2 ಇಂಚು ತಗೊಂಡು ಮಾರ್ಕ್ ಹಾಕೊಂಡು ಹಾರ್ಮೋಲ್ ಶೇಪನ್ನು ತೆಗಿಬೇಕು ನಾವು. ಇವಾಗ ತೋರಿಸ್ತೀನಿ ನೋಡ್ರಿ ಯಾವ ಥರ ಅಂತ. ಇಲ್ಲಿಂದ ನಾವು 1/2 ಇಂಚ್ ಒಳಗೆ ತೊಗೊಂಡಿರ್ತೀವಲ್ಲ, ಇಲ್ಲಿಂದ ಒಂದು ಮಾರ್ಕ್ ಮಾಡ್ಕೋಬೇಕು. ಆಮೇಲಿಂದ ಇಲ್ಲಿ ಬಗಲ್ ಗೆರೆ ಹಾಕೊಂಡಿರ್ತೀವಲ್ಲ, ಬಗಲ್ ಗೆರೆಯಿಂದ ಒಂದು ಮಾರ್ಕ್ ಹಾಕೋಬೇಕು. ಹಾಕೊಂಡು ಇವನ್ನ ಶೇಪ್ ತೆಗಿಬೇಕ್ರಿ ನಾವು. ಈ ಥರ ಶೇಪ್ ತೆಗಿಬೇಕು. ನಾವು ಸ್ಕೇಲ್ ಇಟ್ಕೊಂಡು ಕೂಡ ನಾವು ಮಾರ್ಕ್ ಹಾಕೋಬಹುದು. ಇದು ಹಿಂಭಾಗಕ್ಕೆ ಬರುತ್ತ್ರಿ. ಇವಾಗ ಹಾಕೋತಾ ಇದ್ದೀನಲ್ಲ, ಇದು ಹಿಂಭಾಗಕ್ಕೆ ಬರುತ್ತಾ, ಆವಾಗಲೇ ಹಾಕೊಂಡಿದ್ದು ಅದು ಮುಂಭಾಗದ್ದು. ಇಷ್ಟೇ ನೋಡ್ರಿ. ಇವಾಗ ನಾವು 3/4 ಕ್ರಾಸ್ ಬೆಲ್ಟ್ ತಗೊಳ್ಳೋಣ. 3/4 ಈ ಕಡೆ 2/4 ತಗೊಂಡು ನಡಬರ್ಕ್ ಬರುತ್ತಾನ ಅಂದ್ರೆ ಮಧ್ಯಕ್ಕೆ ಬರುತ್ತಾನ ಒಂದು ಸ್ಟ್ರೈಟ್ ಗೆರೆ ಹಾಕೊಂಡು ಇಲ್ಲಿಂದ ನಾವು ಏನು ಮಾಡೋಣ ಅಂದ್ರೆ ಶೇಪನ್ನು ತೆಗಿಯೋನು. ಇಲ್ಲೂ ಕೂಡ ನಾವು ಕರು ಸ್ಕೇಲ್ ಇಟ್ಕೊಂಡು ಹಾಕೋಬಹುದು. ನಾನು ಕೈಯಿಂದ ಹಾಕ್ತೀನಿ. ಇಲ್ಲಿ 1/2 ಇಂಚ್ ಬರೋ ಥರ ಒಂದು ರೌಂಡ್ ಶೇಪನ್ನು ತೆಗಿಬೇಕು. ಇದು ಮುಂಭಾಗದ ಕೊರಳು. ಇಷ್ಟೇ ನೋಡ್ರಿ. ಕಟೋರಿ ಸೈಜ್ ಎಷ್ಟು ತಗೋಬೇಕು ಈ ಸೈಜಿಗಪ್ಪ ಅಂತಂದ್ರೆ 4.25 ತಗೋಬೇಕು ನೋಡ್ರಿ. 4.25 ಬರ್ತತಿ. ಆಮೇಲೆ ಕೆಲವೊಬ್ಬರಿಗೆ ಬಸ್ಟ್ ಜಾಸ್ತಿ ಇರ್ತಾವೆ, ಬಸ್ಟನ್ನು ನೋಡ್ಕೊಂಡು ಇಡಬೇಕು ನಾವು. ಅವರು ಬ್ಲೌಸ್ ಇತ್ತಪ್ಪ ಅಂತಂದ್ರೆ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟು ಇಡಬೇಕು. ಅಳತೆ ಬ್ಲೌಸ್ ಇಲ್ಲಪ್ಪ ಅಂತಂದಾಗ ನಾವು ಅವರು ಸಾದಾ ಬ್ಲೌಸನ್ನು ಕೊಟ್ಟು ಕಟೋರಿ ಬ್ಲೌಸ್ ಹೊಲಿರಿ ಅಂತ ಕೊಟ್ಟಾಗ ಹಾಕಕ್ಕೆ ಬಂದಿರ್ತಾರಲ್ಲ, ಅವರನ್ನು ನಾವು ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್ ಮಾಡಿ ಅವರಿಗೆ ಮುಜುಗರ ಆಗದೆ ಇರೋ ಥರ ಮಾತಾಡ್ತಾ ಅವರಿಗೆ ನಾವು ನೋಡಿಕೊಂಡು ಕಟೋರಿ ಸೈಜ್ನ ಇಡಬೇಕು. ಇವಾಗ ನೋಡ್ರಿ ಇಲ್ಲಿಂದ ಕೂಡ ನಾನು ಒಂದು ಮಾರ್ಕನ್ನು ಹಾಕೋತೀನಿ. ಇಲ್ಲಿನೂ ಕೂಡ ಇಲ್ಲಿ ಎಷ್ಟು ತೊಗೊಂಡಿದ್ದೀನೋ 4.25, ಅಲ್ಲಿ ಇಲ್ಲಿನೂ ಕೂಡ 4.25 ತೊಗೊಂಡು ಒಂದು ಗೆರೆಯನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಮುಂದಿನ ಕೊರಳು ಇರುತ್ತಲ್ಲ, ಇಲ್ಲಿಂದ ನಾವು 1 ಇಂಚನ್ನು ತಗೋಬೇಕು. 1 ಇಂಚ್ ತಗೊಂಡು ಇದನ್ನು ಗೆರೆನ ನಾವು ಕೂಡಿಸ್ಕೋಬೇಕು.
ಇಲ್ಲಿಂದ ನಾವು ಇಲ್ಲಿಗೆ 2.5 ಇಂಚ್ಗೆ ತಗೋಬೇಕು. ತಗೊಂಡು ಗೆರೆ ಹಾಕೋಬೇಕು. ಇಲ್ಲಿ 1/2 ಇಂಚ್ ಗ್ಯಾಪ್ ಬರಬೇಕು. 1/2 ಇಂಚ್ ಗ್ಯಾಪ್ ಬರೋ ಥರ ನೋಡಿಕೊಂಡು ಶೇಪ್ನ, ಕಟೋರಿ ಶೇಪ್ನ ತೆಗಿಬೇಕು ನಾವು. ನೋಡ್ರಿ, ಇಷ್ಟೇ ನೋಡ್ರಿ ಕಟೋರಿ ಮಾರ್ಕಿಂಗ್ ಮಾಡೋದು. ಇವಾಗ ನಾನು ಶೋಲ್ಡ್ರ್ ಎಷ್ಟು ತೊಗೊಂಡೆ ಅಂದ್ರೆ 4.75 ತೊಗೊಂಡೆ. ಬಗಲ್ ಕೂಡ 4.75 ತೊಗೊಂಡಿದ್ದೀನಿ. ನಾನು ಇಲ್ಲಿಂದ 1 ಇಂಚ್ ಮುಂದಕ್ಕೆ ಅರ್ಧ ಇಂಚ್ ಇದನ್ನ ಒಳಗೆ ತೊಗೊಂಡು ರಿಂಕಲ್ಸ್ ಬರಬಾರ್ದು ಅಂತ ಅರ್ಧ ಇಂಚ್ ಒಳಗೆ ತೊಗೊಂಡು ಇಲ್ಲಿಂದ 1 ಇಂಚ್ ತೊಗೊಂಡು ಶೇಪ್ ಹಾಕೊಂಡಿದ್ದೀನಿ. ಆಮೇಲೆ ಈ ಕಡೆಯಿಂದ ಬಗಲ್ ಗೆರೆಯಿಂದ ಇಲ್ಲಿ ಹಿಂಭಾಗಕ್ಕೆ ಒಂದು ಶೇಪ್ ತೆಗಿಯೋಕೆ ಇಲ್ಲಿಂದನೂ 1 ಇಂಚ್ ತೊಗೊಂಡಿದ್ದೀನಿ ರೀ. ಆಮೇಲಿಂದ ಈ ಕಟೋರಿ ಸೈಜು 4.25 ತೊಗೊಂಡಿದ್ದೀನಿ. ಇಲ್ಲಿ 1 ಇಂಚ್ ತೊಗೊಂಡಿದ್ದೀನಿ. ಕ್ರಾಸ್ ಬೆಲ್ಟ್ ಎಷ್ಟು 3.25, ಈ ಕಡೆ 2.25. ಇವಾಗ ನೋಡ್ರಿ, ಇದು ಮಾರ್ಕ್ ಮಾಡಿದ್ದನ್ನ ಎಲ್ಲ ನಾವು ಕಟ್ಟಿಂಗ್ ಮಾಡ್ಕೊಂಡು ಬಿಡೋಣ. ಹೆಂಗೆ ಕಟೋರಿ ಸೈಜ್ ಅಂದ್ರೆ ಎದೆ ಸುತ್ತಳತೆ ಹೆಂಗೆ ಹೆಚ್ಚಿಗೆ ಬರ್ತೈತೋ ಹಂಗೆ ಕಟೋರಿ ಸೈಜ್ ಹೆಚ್ಚಿಗೆ ಬರ್ತೈತಿ. ಅಂದ್ರೆ ಇದು ಸಣ್ಣ ಸೈಜ್ ಐತಿ. ಸಣ್ಣ ಸೈಜಿಗೆ 4.25 ಬಂದೈತಿ. ದೊಡ್ಡ ಸೈಜಿಗೆ ಇದನ್ನ ನೋಡ್ರಿ, ಹಾರ್ಮೋಲ್ ಶೇಪ್ನ ನೋಡಿಕೊಂಡು ನಾವು ಕಟ್ ಮಾಡಬೇಕು. ಹಿಂಭಾಗದ್ದು ಮುಂಭಾಗದ್ದು ಎರಡು ಸೇರಿಸಿ ನಾವು ಮಾರ್ಕ್ ಮಾಡಿರೋದ್ರಿಂದ ಫಸ್ಟಿಗೆ ನಾವು ಹಿಂಭಾಗದ್ದನ್ನು ಮಾತ್ರ ನಾವು ಕಟ್ಟಿಂಗನ್ನು ಮಾಡ್ಕೋಬೇಕು. ಆಮೇಲೆ ಫ್ರಂಟ್ದು ತಕ್ಕೋಬೇಕು. ಇವಾಗ ನೋಡ್ರಿ, ಇಲ್ಲಿ ಮ್ಯಾಲೆ ನೆಕ್ ಬಿಡ್ತಿಗೆ ಒಂದು ನಾಚನ್ನು ಹಾಕ್ಕೊಂಡು ಬಿಡೋನು. ಹಿಂಭಾಗಕ್ಕೆ ಮಾರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ ನಮಗೆ. ಅದಕ್ಕಾಗಿ ನಾಚ್ ಹಾಕೊಂಡು ಇದನ್ನ ಹಿಂಭಾಗದನ್ನು ತೆಗೆದು ಬಿಡೋನು. ತೆಗೆದು ಇವಾಗ ಇದು ಹಿಂಭಾಗಕ್ಕೆ ಎತ್ಕೊಂಡಿರ್ತೀವಲ್ಲ 1 ಇಂಚ್, ಅದನ್ನು ನಾವು ಕಟ್ ಮಾಡಿಬಿಡೋಣ. ಕ್ರಾಸ್ ಬೆಲ್ಟ್ನ ಕಟಿಂಗ್ ಮಾಡೋಣ. ಕಟೋರಿ ಶೇಪ್ ಕೂಡ ನಾವು ಯಾವ ಥರ ಮಾರ್ಕ್ ಮಾಡಿರ್ತೀವೋ ಅದೇ ಥರ ನೀಟಾಗಿ ಹೆಚ್ಚು ಕಮ್ಮಿ ಆಗದೆ ಇರೋ ಥರ ನಾವು ಕಟ್ನ ಮಾಡ್ಕೋಬೇಕು. ನಾವು ಕಟಿಂಗ್ ಮಾಡೋದ್ರಲ್ಲಿ ಎಲ್ಲಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಶೇಪು ಹಾಳಾಗುತ್ತೆ. ಅದಕ್ಕೋಸ್ಕರ ನೋಡ್ರಿ, ಇವಾಗ ಕೊಳ್ಳು ಕೂಡ ನಾವು ಕಟ್ ಮಾಡ್ಕೊಂಡು ಬಿಡೋಣ ಅದ್ರ ಜೊತೆಗೇನೆ. ಆಯ್ತಲ್ರಿ. ಇವಾಗ ಮುಂಭಾಗದ್ದು ಇಲ್ಲಿ ನಾವು 1 ಇಂಚ್ ಮಾರ್ಕ್ ಮಾಡಿದ್ವಲ್ಲ ಆರ್ಮೋಲ್ ಶೇಪ್ನ, ಅದನ್ನು ಇವಾಗ ಕಟ್ಟಿಂಗ್ ಮಾಡ್ಕೊಳ್ತೀನಿ. ನೋಡ್ರಿ, ಆರ್ಮೋಲ್ ಶೇಪ್ ಈ ಥರ ಆರ್ಮೋಲ್ ಶೇಪ್ನ ಕಟ್ಟಿಂಗ್ ಮಾಡ್ಕೊಂಡು ಬಿಡಬೇಕು. ಇಷ್ಟ ನೋಡ್ರಿ ಕಟೋರಿ ಬ್ಲೌಸ್ ಕಟ್ಟಿಂಗ್ ಮಾಡೋದು. ಇವಾಗ ಇದು ಬ್ಯಾಕ್ ಪಾರ್ಟ್. ಇದು ಬ್ಯಾಕ್ ಪಾರ್ಟ್ನ ನೀವು ಡಿಸೈನ್ ಮಾಡೋ ಹಾಗಿದ್ರೆ ಮಾಡ್ಬೋದು. ಸೊಂಟದ ಸುತ್ತಳತೆ 6, ಅಲ್ಲಿಂದ 1 ಇಂಚು ಟಕ್ಸ್ ಮಾರ್ಕಿಂಗು, ಮುಂದೆ ಮಾರ್ಜಿನು, ಆಮೇಲೆ ಎದೆ ಸುತ್ತಳತೆ 7 ಸೇರಿಸ್ಕೊಂಡು ಇವಾಗ ಇದನ್ನು ಕೂಡ ನಾವು ಮಾರ್ಕ್ ಹಾಕೊಂಡ್ರೆ ನೋಡ್ರಿ ಇಷ್ಟೇ. ನೋಡ್ರಿ, ಇಲ್ಲಿ ಹಿಂಭಾಗದ 4.25, ಹಿಂಭಾಗದ ಪಟ್ಟಿ 4.25. ಇಲ್ಲಿ ನಿಮಗೆ ಬ್ರಾಡ್ ಬೇಕಾದ್ರೆ ಜಾಸ್ತಿ ಮಾಡ್ಕೋಬೋದು, ಇಲ್ಲಾಂದರೆ ಇಲ್ಲ. ಇದಕ್ಕೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಬಿಡ್ತೀನಿ. ನಾನು ಒಂದು ಅಂದಾಜಲ್ಲಿ ತೋರಿಸ್ತಾ ಇದ್ರು ಕೂಡ ಕಟ್ಟಿಂಗ್ ಮಾತ್ರ ಪರ್ಫೆಕ್ಟ್ ಐತಿ, ಮಾರ್ಕಿಂಗು ಕೂಡ ಪರ್ಫೆಕ್ಟ್ ಐತಿ. ನೋಡ್ರಿ, ಇದನ್ನ ಇಟ್ಟು ಇದೇ ಸೈಜ್ಗೆ ನೀವು 28 ಬ್ಲೌಸ್ ಬಂದ್ರೆ ನೀವು ಈ ಥರ ಕಟ್ಟಿಂಗ್ ಮಾಡ್ಕೋಬೋದು. ಸ್ವಲ್ಪ ಸ್ವಲ್ಪ ಚೇಂಜ್ ಬರ್ಬೋದು ಅಷ್ಟೇ. ಇವಾಗ ಕೊರಳು ಕೂಡ ನಾವು ರೌಂಡ್ ಶೇಪ್ ಹಾಕಿದ್ದೀನಿ. ಇದನ್ನು ಕಟ್ ಮಾಡ್ಕೊಂಡ್ಬಿಡೋಣ. ಇವಾಗ ನೋಡ್ರಿ, ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಕಟೋರಿ ಬ್ಲೌಸ್ ಕಟ್ಟಿಂಗ ಇಷ್ಟೇ ಮಾಡೋದು. ಇದನ್ನು ಕಟೋರಿನ ಯಾವ ಥರ ನಾನು ಬೇರೆ ಪೇಪರ್ ಮೇಲೆ ಹೆಚ್ಚಿಸ್ಕೋಬೇಕು. ಬ್ಯಾಕ್ ಪಾರ್ಟಲ್ಲಿ ಆರ್ಮೋಲ್ ಶೇಪ್ನ ಚೆಕ್ ಮಾಡಿಕೊಂಡು ಸ್ಲೀವ್ನ ಕಟ್ಟಿಂಗ್ ಮಾಡಬೇಕು. ಇವಾಗ ಯಾವ ಥರ ಅಂತ ನೋಡ್ರಿ, ಇಲ್ಲಿ ಮ್ಯಾಲಿಂದ ಇಲ್ಲಿಗೆ ಅರ್ಧ ಇಂಚ್ ಮಾರ್ಕ್ ಹಾಕ್ಕೊಂಡು ಆರ್ಮೋಲ್ ಶೇಪ್ನ ಚೆಕ್ ಮಾಡ್ಕೋಬೇಕು. ಇವಾಗ ಈ ಥರ ಟೇಪನ್ನು ಇಟ್ಕೊಂಡು ನೋಡ್ರಿ, ಕಾಣಿಸ್ತೈತೆ ಅನ್ಕೋತೀನಿ. ಕರೆಕ್ಟಾಗಿ 6 ಇಂಚ್ ಬಂದೈತಿ. ಇಲ್ಲಿ ನಾವು 6 ಇಂಚ್ಗೆ ಒಂದು ಮಾರ್ಕನ್ನು ಹಾಕೋಬೇಕು. ಇಲ್ಲಿಂದ 1.25 ಇಂಚು ಅಲ್ಲಿ ಎಷ್ಟು ಮಾರ್ಜಿನ್ ಬಿಟ್ಕೊಂಡಿರ್ತೀವೋ ಇಲ್ಲಿನೂ ಅಷ್ಟೇ ಮಾರ್ಜಿನ್ ಬಿಟ್ಕೋಬೇಕು.
ಇಲ್ಲಿ ಸ್ಲೀವ್ ರೌಂಡು 4 ಮುಕ್ಕಾಲು ಇಟ್ಕೋತೀನಿ. ಇಲ್ಲಿ ಕೂಡ 1.5 ಇಂಚ್ ಇಲ್ಲಿ ಕೂಡ ಕೆಳಗಡೆ. ಇವಾಗ ನೋಡ್ರಿ ಇದನ್ನ ಮಾರ್ಕ್ ಹಾಕೊಂಡ್ಬಿಡುನು. ಇಲ್ಲಿಂದ ನಾವು ಇವಾಗ ಮ್ಯಾಲಿಂದ ಇಲ್ಲಿಗೆ ಎಲ್ಲಿಗೆ 6 ಇಂಚ್ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕೊಂಡ್ಬಿಡ್ಬೇಕು. ಹಾಕ್ಕೊಂಡು ಇದು 6 ಇಂಚ್ ಐತಲ್ಲ, 6ರ ಅರ್ಧ ಮಾಡಬೇಕು ನಾವು. 6ರ ಅರ್ಧ ಎಷ್ಟು? 3 ಬರುತ್ತೆ. 3 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೋಬೇಕು. 3ರ ಅರ್ಧ ಎಷ್ಟು? 1.5. ಇಲ್ಲಿ ಕೆಳಗಡೆ 2 ಪಾಯಿಂಟು. ಇಲ್ಲಿಗೆ ಇಲ್ಲಿನೂ ಕೂಡ ಈ 3ರ ಅರ್ಧ 1.5. ಇಲ್ಲಿ ಮ್ಯಾಲ 2 ಪಾಯಿಂಟ್ನಷ್ಟು ಹಾಕೋಬೇಕು. ಆಮೇಲಿಂದ ಇಲ್ಲಿ ಮಧ್ಯದಲ್ಲಿ ಅರ್ಧ ಇಂಚು ತಗೋಬೇಕು ನಾವು. ಇಲ್ಲಿ 2 ಪಾಯಿಂಟು, ಇಲ್ಲಿ 2 ಪಾಯಿಂಟು, ಇಲ್ಲಿ ಮಧ್ಯದಲ್ಲಿ ಅರ್ಧ ಇಂಚು ತಗೊಂಡು ಇಲ್ಲಿ 1 ಇಂಚ್ ಬರೋ ಥರ ನೋಡಿಕೊಂಡು ಶೇಪನ್ನು ತೆಗಿಬೇಕು ನಾವು. ಇವಾಗ ನೋಡ್ರಿ ಈ ಥರ ಸ್ಲೀವ್ ಶೇಪನ್ನು ತೆಗಿಬೇಕು ನಾವು. ಇವಾಗ ನೋಡ್ರಿ ಇವಾಗ ಪೇಪರ್ನ ತಿರುಗಿಸ್ಕೊಂಡು ಇಲ್ಲಿಂದ ಕೂಡ ನಾವು ಮುಂಭಾಗದ ಶೇಪನ್ನು ತೆಗಿಬೇಕು. ನೋಡ್ರಿ ಇಷ್ಟೇ ನೋಡ್ರಿ ಸ್ಲೀವ್ ಮಾರ್ಕಿಂಗ್. ಸ್ಲೀವ್ ಮಾರ್ಕ ಪೂರ್ತಿ ಆಯಿತು. ಇದನ್ನ ಇವಾಗ ನಾವು ಕಟ್ ಮಾಡ್ಕೊಂಡ್ಬಿಡೋಣ. ಈ ಥರ ಕಟ್ ಮಾಡ್ಕೊಂಡ್ಬಿಡೋಣ. ಇದನ್ನು ಕೂಡ ನಾವು ಫಸ್ಟಿಗೆ ಮುಂಭಾಗದ ಮಾಡಕ್ಕೆ ಹೋಗಬಾರ್ದು, ಹಿಂಭಾಗದ ಮಾಡಬೇಕು. ಅಂದ್ರೆ ಇಲ್ಲಿ ಮ್ಯಾಲಿಂದ ತೊಗೊಂಡಿರ್ತೀವಲ್ಲ ಅಲ್ಲಿದೆ ನಾವು ಕಟ್ ಮಾಡ್ಕೋಬೇಕು. ಈಗ ಇದನ್ನು ಓಪನ್ ಮಾಡಿ ಫ್ರಂಟ್ದೇನು ಬರುತ್ತಲ್ಲ ಅದನ್ನು ನಾವು ಶೇಪನ್ನು ಕಟ್ಟಿಂಗ್ನ ಮಾಡ್ಕೋಬೇಕು. ನೋಡ್ರಿ ಈ ಥರ ಇಲ್ಲಿ ನಾಚ್ ಹಾಕೋಬೇಕು. ಇಲ್ಲಿ ಕೂಡ ನಾವು ಒಂದು ನಾಚನ್ನು ಹಾಕೋಬೇಕು. ಇವಾಗ ನೋಡ್ರಿ ಸ್ಲೀವ್ ಕಟ್ಟಿಂಗ್ ರೆಡಿ ಆಯಿತು. ಇಷ್ಟ ನೋಡ್ರಿ ಸ್ಲೀವ್ ಕಟ್ ಮಾಡೋದು. ಶೇಪ್ ಇದು ಎಷ್ಟು ಕರೆಕ್ಟಾಗಿ ಬಂದದ ನೋಡ್ರಿ. ಇವಾಗ ನೋಡ್ರಿ ಇದನ್ನ ಕಟೋರಿನ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಇಲ್ಲಿ ನಾಚ್ ಹಾಕೊಂಡಿದ್ದೀನಿ. ಈ ಥರ ನಾಚ್ ಹಾಕೋಬೇಕು. ಹಾಕ್ಕೊಂಡು ಕರೆಕ್ಟಾಗಿ ಬೇರೆ ಬಟ್ಟೆ ಮ್ಯಾಗ ಬಳಸ್ಬೇಕಾಗುತ್ತೆ ಅಂತ ಹೇಳಿದ್ನಲ್ಲ ನಿಮ್ಗೆ, ಇದೇ ಥರ ನೋಡ್ರಿ ಅದನ್ನ ಇಲ್ಲಿ ನಾಚ್ ಹಾಕ್ಕೊಂಡು ಬೇರೆ ಬಟ್ಟೆ ಮ್ಯಾಗಿಟ್ಟು ಇದನ್ನು ನಾವು ಹೊಲಿಯೋದಿಲ್ಲ, ಅಟ್ಯಾಚ್ ಮಾಡಲ್ಲ ಬ್ಲೌಸಿಗೆ. ಈ ಸದ್ದು ಏನು ಕಟ್ ಮಾಡ್ತಾ ಇದ್ದೀನಲ್ಲ ಎಕ್ಸ್ಟ್ರಾ ಅದನ್ನು ಅಟ್ಯಾಚ್ ಮಾಡಿ ನಾವು ಹೊಲಿಯೋದು. ಇದು ಆಮೇಲೆ ವೇಸ್ಟೇ ಇದು. ಇವಾಗ ನೋಡ್ರಿ ಇಲ್ಲಿಂದ 1.5 ಇಂಚು ತೊಗೋತಾ ಇದ್ದೀನಿ. ಇದಕ್ಕೊಂದು ಮಾರ್ಕ್ ಹಾಕ್ಕೊಂಡ್ಬಿಡೋಣ. ಆಮೇಲಿಂದ ಈ ಕಡೆ 1 ಇಂಚು, ಈ ಕಡೆನೂ ಕೂಡ 1 ಇಂಚ್ ಬರುತ್ತೆ. ಎರಡೂ ಕಡೆ 1-1 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಆಮೇಲಿಂದ ಇಲ್ಲಿ ಕೊರಳು ನಾವು ಯಾವ ಥರ ಮಾರ್ಕ್ ಹಾಕಿರ್ತೀವೋ ಅದೇ ಥರ ಮತ್ತಿಲ್ಲಿ ಮಾರ್ಕ್ ಹಾಕ್ಕೋಬೇಕು ನಾವು. ಈ ಕಡೆ 1/4 ಇಂಚಿಗೆ, ಈ ಕಡೆ 1/4 ಇಂಚು ತಗೊಂಡು ಸ್ಕೇಲಿಂದ ಮಾರ್ಕ್ ಹಾಕ್ಕೋಬೇಕು ಇಷ್ಟು. ಆಮೇಲಿಂದ ಈ ಕಡೆ ಶೇಪನ್ನು ಇದು ಯಾವ ಥರ ಇತ್ತೋ ಆ ಥರ ನಾವು ಶೇಪನ್ನು ರೌಂಡ್ ಶೇಪನ್ನು ತೆಗಿಬೇಕು. ಈಗ ನೋಡ್ರಿ ಈ ಥರ ರೌಂಡ್ ಶೇಪನ್ನು ತಕ್ಕೋಬೇಕು. ಈ ಥರ. ಆಮೇಲಿಂದ ಇವಾಗ ಇಲ್ಲಿನೂ ಗೆರೆ ಹಾಕ್ಕೋಬೇಕು, ಈ ಕಡೆನೂ ಒಂದು ಗೆರೆಯನ್ನು ಹಾಕ್ಕೋಬೇಕು. ಆಮೇಲಿಂದ ಮೇನ್ ಏನಪ್ಪ ಅಂತಂದರೆ ಇವಾಗ ಇದು ಎರಡು ಸೇಮ್ ಅಳತೆ ಬರ್ಬೇಕು ನೋಡ್ರಿ. 4.4 ಅದ ಇದು. ಈ ಕಡೆನೂ ಕೂಡ 4.4 ಬರ್ಬೇಕು. ಹಾಂ, ಈ ಕಡೆನೂ ಕರೆಕ್ಟ್ ಬಂದದ, ಈ ಕಡೆನೂ ಕರೆಕ್ಟ್ ಬಂದದ. ಇದು ಕರೆಕ್ಟಾಗೆ ಬರ್ಬೇಕ್ರಿ.
ಇವಾಗ ಕಟೋರಿನ ಕಟ್ಟಿಂಗ್ ಮಾಡ್ಕೊಂಡ್ಬಿಟ್ರೆ ಪೂರ್ತಿ ಬ್ಲೌಸ್ ಕಟ್ಟಿಂಗು ಮುಗೀತು ನೋಡ್ರಿ. ಇಷ್ಟೇ ನೋಡ್ರಿ ಬ್ಲೌಸ್ ಕಟ್ಟಿಂಗ್ ಮಾಡೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಇಷ್ಟು ಕಟೋರಿ ಬ್ಲೌಸ್ ಕಟ್ಟಿಂಗ್ ಮಾಡ್ಕೊಂಡ್ರೆ ಆಯಿತು ನೋಡ್ರಿ. ಇವಾಗ ನೋಡ್ರಿ ಎಲ್ಲನೂ ತೋರಿಸ್ತಾ ಇದ್ದೀನಿ. ಈಗ ರೀ ಕಟೋರಿ ಶೇಪ್ದು ಕಟ್ಟಿಂಗ್ ಮಾಡಿದ್ದಿದ್ದು, ಇದು ಮುಂಭಾಗದ್ದು ಕ್ರಾಸ್ ಬೆಲ್ಟು, ಇದು ಸ್ಲೀವ್ ಕಟ್ಟಿಂಗು, ಬ್ಯಾಕ್ ಪಾರ್ಟು. ಇಷ್ಟೇ ನೋಡ್ರಿ ಕಟೋರಿ ಬ್ಲೌಸ್ ಕಟ್ಟಿಂಗ್ ಮಾಡೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ? ನಮಸ್ತೆ.